ಹಾಯ್ ಫ್ರೆಂಡ್ಸ್, ಇದು ಪುನರ್ನವ ಒಂದು ಪಾಟಲ್ಲಿ ಎಷ್ಟೊಂದು ಬೆಳ್ಕೊಂಡಿದೆ ನೋಡ್ರಿ. ಇದನ್ನು ನಾನು ಅಡುಗೆಗೆಲ್ಲ ಯೂಸ್ ಮಾಡೋಣ ಅಂದರೆ ಕೆಲವೊಂದು ಕಾರಣದಿಂದ ನನಗೆ ಆಗಲೇ ಇಲ್ಲ. ಮನೆಯಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರಿಂದ ಆ ಕಡೆಯೇ ಗಮನ ಹೊರಟೋಯ್ತು. ಗಿಡಗಳ ಹತ್ರ ನನಗೆ ಜಾಸ್ತಿ ಗಮನ ಕೊಡೋಕ್ಕಾಗಿಲ್ಲ. ಅಷ್ಟರೊಳಗೆ 15 ದಿನದಲ್ಲಿ ಇದು ತುಂಬ ಬೆಳ್ಕೊಂಡಿತ್ತು, ತುಂಬ ಅಂದರೆ ತುಂಬ ಬೆಳ್ಕೊಂಡಿತ್ತು. ಪಾಟಿಂದ ಕೆಳಗಡೆ ಜೋತ್ ಬಿದ್ದಿತ್ತು ಮತ್ತು ತುಂಬ ಸೀಡ್ಗಳನ್ನೆಲ್ಲ ಬೀಳ್ಸೋಕ್ಕೆ ಶುರುವಾಗಿತ್ತು. ಹೂವಾಗಿತ್ತು ಇದರಲ್ಲಿ. ನೋಡಿ, ಇದರಲ್ಲಿ ಸೀಡ್ಗಳು ಕಾಣ್ತಾ ಇದೆ ನೋಡಿ, ಸೀಡ್ಗಳು ಕಾಣ್ತಾ ಇದೆ. ಈ ಸೀಡ್ಗಳ ತುಂಬ ಅಂದರೆ ತುಂಬ ನೆಲದ ಮೇಲೆಲ್ಲ ಚೆಲ್ಲಿ ಹೋಗಿತ್ತು. ಅದನ್ನೆಲ್ಲ ಸವರ್ಕೊಂಡು ಎತ್ಕೊಂಡು ಒಂದು ಪಾಟಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲೂ ತುಂಬ ಮಣ್ಣಲ್ಲಿ ತುಂಬ ಬೀಜಗಳು ಬಿದ್ದಿದೆ. ನಾವು ಇದ್ರದ್ದು ಎಲೆ ಸೊಪ್ಪಿನ ಸಾರಿಗೆ ಯೂಸ್ ಮಾಡ್ತೀವಿ. ಪುನರ್ನವ ಅಂದರೆ ಇದು ನಮ್ಮ ಲಿವರು, ಲಂಗ್ಸು, ಕಿಡ್ನಿ ಫೇಲ್ ಆದವರಿಗೂ ಕೂಡ ಇದರಿಂದ ಖಾದ್ಯಗಳನ್ನು ಮಾಡಿ ಕೊಡ್ತಾರೆ. ನಾನು ಅತಿಯಾಗಿರೋದ್ರಿಂದ ಮೆಡಿಕಲ್ ಟರ್ಮ್ಸ್ಗಳು ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ, ನಾವಂಥ ಎಕ್ಸ್ಪರ್ಟ್ಸ್ಗಳಲ್ಲ. ಸೊ ಇದು ಮೈಯಲ್ಲಿ ಯಾರಿಗೆ ಬಾವಿರುತ್ತೋ ಅಂಥವರಿಗೆ ಈ ಸೊಪ್ಪಿನ ಅಡುಗೆ ಮಾಡಿ ಕೊಡ್ತಾರೆ. ಅದು ಅಂತೂ ಗೊತ್ತಿದೆ ನನಗೆ, ಆಯುರ್ವೇದಿಕದಲ್ಲಿ ಕೊಡ್ತಾರೆ. ಈ ರೀತಿ ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಬರ್ದಿದೆ ನೋಡಿ, ಈ ಥರ ಬೀಜಗಳು ಕಲೆಕ್ಟ್ ಮಾಡ್ಬೋದು. ಕಲೆಕ್ಟ್ ಮಾಡಿಬಿಟ್ಟು ಮನೆಯಲ್ಲೇ ಬೆಳ್ಕೊಬೋದು. ಮಾರ್ಕೆಟಲ್ಲಿ ಸಿಗತ್ತೆ, ಬೆರಕೆ ಸೊಪ್ಪಿನ ಜೊತೆಗೆ ಬಂದಿರುತ್ತೆ. ಆದರೆ ಅವರು ಎಲ್ಲೆಲ್ಲಿಂದ ತಂದಿರ್ತಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಇದನ್ನು ತುಂಬ ಈಸಿಯಾಗಿ, ಯಾರಕ್ಕೇನು ಬೇಡ, ತುಂಬ ಈಸಿಯಾಗಿ ಒಂದು ನೀರು ಹಾಕಿದರೆ ಸಾಕು, ಸಾಕಷ್ಟು ಪ್ರಮಾಣದಲ್ಲಿ ಸೊಪ್ಪು ಸಿಗುತ್ತೆ. ಹೀಗಾಗಿ ಇದನ್ನು ಹೀಗೆ ಬೆಳ್ಕೊತೀನಿ. ನಾನೇನು ಇದನ್ನು ಬರಲಿಲ್ಲ ಅಂತ ಕಿತ್ತು ಬಿಸಾಕಲ್ಲ. ಇದರದ್ದು ಸಸಿ ಹೂವಾಗಿರೋದ್ರಿಂದ ಈ ಬಳ್ಳಿಯಲ್ಲಿ ತುಂಬ ಬೀಜಗಳೆಲ್ಲ ಬಿದ್ದಿದೆ ಮಣ್ಣಲ್ಲಿ, ಮತ್ತೆ ಹುಟ್ಟುತ್ತೆ. ಅದರ ಹೆಸರೇ ಪುನರ್ನವ. ಎಷ್ಟೆಲ್ಲ ಅಳಿಸ್ತಿರೋ ಇರೋಂಥ ಹೆಸರು ಪುನರ್ನವ. ಸೊ ನಿಮಗೂ ಕೂಡ ಇದ್ರದ್ದು ಈ ಥರ ಎಲೆಗಳು ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ, ಬಳಸ್ಕೊಳ್ರಿ ಊಟಕ್ಕೆ. ಕಾಯಿಲೆ ಬಿದ್ದ ಮೇಲೆ ಬಳಸ್ಬೇಕಂತೇನಿಲ್ಲ. ಆರೋಗ್ಯವಾಗಿರೋ ವ್ಯಕ್ತಿನೂ ಬಳಸಿದರೆ ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಬಾಯ್.